ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು. ಬಿಸಿಲೇ ಬಿಸಿಲು. ಮತ್ತು ಇಷ್ಟು ದಿವಸ 6 ಗಂಟೆ ಆದರೂ ಸ್ವಲ್ಪ ಕತ್ಲಿನೇ ಇರ್ತಿತ್ತು. ಈಗೇನದ ಇನ್ನು ಬರಬರ್ತ 5:30 ಅಂತಂದ್ರೆ 6 ಗಂಟೆ ಆಗ್ಯದೇನೋ ಅನ್ನುವಷ್ಟು ಬೆಳಕು ಇರ್ತದೆ. ಹಗಲು ದೊಡ್ಡ, ರಾತ್ರಿ ಸಣ್ಣ ಆಗ್ತಾವ. ಎಲ್ರಿಗೂ ಗುರ್ತದ. ಮತ್ತು ಎಷ್ಟು ಬ್ಯಾಸಗಿ ಅಂತಂದ್ರೆ ಖರೆ ರೀ, ಏನು ಮಾಡಿದರೂ ಸಮಾಧಾನ. ಹೊರಗಡೆ ಹೋಗ್ಬೇಕಂದ್ರೆ ಬಿಸಿಲು ಇರ್ತದೆ. ನಮ್ಮ ಬಿಜಾಪುರ ಕಡೆ ಅಂತೂ 12ಕ್ಕೆ ಮನೆ ಸೇರಿದ್ವಿ ಅಂದರೆ ಎಲ್ಲಿಯೂ ಹೋಗಬಾರ್ದು ಅಂತ ಅನಿಸ್ತಿರ್ತದೆ. ಅಷ್ಟೊಂದು ಬಿಸಿಲು ಇರ್ತದೆ. ಅಂಥದ್ರೊಳಗೆ ಒಂದಿಷ್ಟು ಪ್ರಶ್ನೆಗಳು. ಬ್ಯಾಸಗಿ ಒಳಗೆ ಮಾಡು ಸಂಡ್ಗಿ ಹಪ್ಪಳ ನೀವೇನು ಮಾಡ್ಕೊಂಡ್ರಿ ಅಂಥೇಳಿ. ಆದ್ರೆ ನನಗೇನು, ನಿಮಗೆಲ್ರಿಗೂ ಗುರ್ತದ. ನನಗೇನು ಗೊತ್ತೇನ್ರಿ, ಏನು ಕಾಮನ್ ಸಂಡಿಗೆ ಹಪ್ಪಳ ಬೇಡ, ಸ್ವಲ್ಪ ಡಿಫ್ರೆಂಟ್ ಆದ ಸಂಡಿಗೆ ಹಪ್ಪಳ, ಅದರೊಳಗೂ ಒಂಚೂರು ಆರೋಗ್ಯಕರವಾದ್ದು ಹುಡ್ಕೋಣ ಅಂತ ಅನ್ನೋದು ನೋಡ್ರಿ. ಅದಕ್ಕೆ ಇವತ್ತು ಅಂದ್ರೆ ನಿನ್ನೆ ಮಾಡೀನಿ. ಆ್ಯಕ್ಚುಲಿ ಇವತ್ತು ಒಂದೇ ದಿವ್ಸನಾಗ ಕರ್ದೇನು ರೀ. ಮತ್ತು ಇನ್ನೂ ಬಿಟ್ಟು ಇವತ್ತೊಂದು ದಿವಸ ಆ್ಯಕ್ಚುಲಿ ಅವು ಬಿಸಿಲಿಗೆ ಆಗಬೇಕು. ಅದ್ರ ಟೇಸ್ಟ್ ಮಾತ್ರ ಅಮೇಝಿಂಗ್ ಟೇಸ್ಟ್ ಅಂತಾರಲ್ಲ, ಹಾಗಾಗಿ ನೀವು ಕೂಡ ಟ್ರೈ ಮಾಡಿರಿ. ಬೆಸ್ಟ್ ಬರ್ತಾವೆ. ನಾನು ಹೇಳಿದ ಮೆಥಡ್ ಒಳಗೆ ಮಾಡಿರಿ. ಭಾಳ ಈಸಿ ಬಟ್ ಹೆಲ್ದಿ. ಅವಲಕ್ಕಿ ಅದು ಇದು ಅವಲಕ್ಕಿದು ಬರ್ತಾವೆ, ಯಾಕಂದರೆ ಉಪವಾಸ ಇದ್ದಾಗದು ತಿನ್ಲಿಕ್ಕೆ ಬರ್ತಾವೆ. ಅವನಿಷ್ಟು ತೋರಿಸ್ತೀನಿ. ಇದೊಂದು ವಿಶೇಷ ಅನ್ನಿಸ್ತು, ಟ್ರೈ ಮಾಡೋಣ ಅಂತ ತಿಳ್ಕೊಂಡು ಫಸ್ಟ್ ಟೈಮ್ ನಾನು ಟ್ರೈ ಮಾಡೀನಿ. ಎಲ್ಲಿಯೂ ನಾನು ನೋಡಿಲ್ಲ, ಬಟ್ ನೀವು ನೋಡಿರ್ಬಹುದು, ಬೇರೆ ಕಡೆ ಎಲ್ಲ ಸಿಗ್ತಿರ್ಬೋದು. ಅಂಥ ಒಂದು ಹಪ್ಪಳ ಮಾಡೀನಿ. ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಾನು ಕೂಡ ಕರೆದು ತಿಂದು ನೋಡಿ ಹೇಳಲಿಕ್ಕತ್ತೀನಿ ಹೆಂಗಾಗ್ಯಾವ ಅಂಥೇಳಿ. ಇವತ್ತು ನೋಡ್ರಿ, ರಂಗೋಲಿ ಸಿಂಪಲ್ ಆದ ರಂಗೋಲಿ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಮುಂಜಾನೆ ಮಾತು ಬರಲಿಲ್ಲಲ್ರಿ ಅಂತ ಅನ್ಲಿಕ್ಕತ್ತೀರೇನ್ರಿ? ಹೇಳೋಣ್ರಿ, ಒಂದು ಸಣ್ಣ ಮುಂಜಾನೆ ಮಾತು ಹೇಳೇನೆ ಮುಂದೆ ಹೋಗೋಣಂತ. ಯಾವಾಗಲೂ ಸಂತೋಷದಿಂದ ಇರಿ, ಯಾವಾಗಲೂ ಸಂತೋಷದಿಂದ ಇರಿ. ಯಾಕೆಂದರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗುವುದಿಲ್ಲ, ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದಿರುತ್ತದೆ. ಎಷ್ಟು ಅರ್ಥ ಆದ ಗೊತ್ತೇನ್ರಿ? ಖರೇನೆ ನಾವು ನಮ್ಮ ಬರ್ತ್ಡೇ ಅದು ಇದ್ರೆ ಕಾಮನ್ನಾಗಿ ಎಲ್ಲರ ಮನೆಯೊಳಗೂ ಪೂಜಾ ಪುನಸ್ಕಾರ ಅಭಿಷೇಕ ಅದೆಲ್ಲ ಮಾಡೇ ಮಾಡ್ತೀವಿ. ಅದರ ಜೊತೆಗೆ 1 ವರ್ಷ ನಮ್ಮಲ್ಲಿ ಕಡಿಮೆ ಆಯಿತು, ನಾ ಏನು ಸಾಧನೆ ಮಾಡಿದೆ ಲಾಸ್ಟ್ ಇಯರ್, ನೆಕ್ಸ್ಟ್ ಇಯರ್ ನಾ ಏನು ಮಾಡಬೇಕು, ಒಳ್ಳೆಯದನ್ನು ಮಾಡೋದು. ಸಾಧನೆ ಅಂದ್ರೆ ಏನು ದೊಡ್ಡೊಂದು ಪೇಪರ್ನಾಗ ಹೆಸರ ನಮ್ಮದೊಂದು ನ್ಯೂಸ್ನಾಗ ಬರಲಿ ಅಂತಲ್ಲ, ನಮ್ಮ ಮನಸ್ಸು ಒಪ್ಪುವಂಥ ಒಳ್ಳೆಯ ಕಾರ್ಯಗಳು, ಇನ್ನೊಬ್ಬರಿಗೆ ಸಹಾಯ ಆಗುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಏನು ಮಾಡಿದೆ ಅಂತ ತಿಳ್ಕೊಬೇಕು. ಖರೆ ಅಂದ್ರೆ ಹೌದಿಲ್ರಿ? ನೋಡ್ರಿ, ಇವತ್ತಿನ ಸಿಂಪಲ್ ಆದ ರಂಗೋಲಿ ಹೆಂಗೆ ಅನ್ನಿಸ್ತು. ಮತ್ತು ನಿನ್ನೆ ಶುಕ್ರವಾರದ್ದು ರಂಗೋಲಿ ಎಲ್ಲರೂ ಮಿಸ್ ಮಾಡ್ಕೊಂಡ್ರಿ ಪೂಜಾ. ಅದಕ್ಕೆ ನಿನ್ನೆ ಶುಕ್ರವಾರದ್ದೇ ಪೂಜಾ ರಂಗೋಲಿ ತೋರಿಸ್ಲಿಕ್ಕತ್ತೀನಿ. ಮತ್ತು ಇನ್ನೂ ಒಂದು ಇದ್ರೊಳಗೂ ಒಂದು ಪ್ರಶ್ನೆ, ಡೌಟ್ಸ್ ಇರ್ತಾವೆ. ಏನು ಎರಡೆರಡು ಹಾಕ್ತಿರಲ್ಲ ಯಂತ್ರೋದ್ಧಾರಕ ಹನುಮಂತ ರಂಗೋಲಿ ಅಂಥೇಳಿ. ನನ್ನ ಮಗಳು ಕೂಡ ಅವರು ಇಬ್ಬರು ಹಾಕ್ತಾರೆ. ಹಾಗಾಗಿ ಒಬ್ಬಾಕಿ ಮಣಿ ಮೇಲೆ ಹಾಕ್ತಾಳೆ, ಒಬ್ಬಾಕಿ ತಟ್ಟೆ ಒಳಗೆ ಹಾಕಿರ್ತಾಳೆ, ಸಣ್ಣ ಕಲ್ಲು ಒಂದದ ಅದ್ರ ಮೇಲೆ ಹಿಂಗೆ ಹಾಕಿರ್ತಾರೆ. ಅವರು ಗಡಿಬಿಡಿ ಒಳಗೆ ಯಾವ್ದು ಸಿಗ್ತದೋ ಅದ್ರೊಳಗೆ ಹಾಕಿ, ಅವರು ಎಲ್ಲ 8:30ಗೆ ಅದು ಹೋಗ್ಬೇಕ್ರಿ. ಹಾಗಾಗಿ ಲಘುನೇ ಯಾವ್ದು ಸಿಗ್ತದೋ ಅದ್ರೊಳಗೆ ಹಾಕಿ ಹೋಗಿರ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಮತ್ತು ಈಗೇನದ ಹೇಳಿದ್ನಲ್ರಿ, ನಾನು ನವಣಕ್ಕಿ ಹಪ್ಪಳ ಮಾಡ್ಲಿಕ್ಕತ್ತೀನಿ. ನೋಡ್ರಿ ನವಣಕ್ಕಿ 1-2 ಗ್ಲಾಸು ನವಣಕ್ಕಿ ನೆನೆ ಇಟ್ಟಿದ್ದೆ. ಮತ್ತು ನವಣಕ್ಕಿ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹೇಳಬೇಕಾಗೇ ಇಲ್ಲದು. ಅಷ್ಟು 2 ದಿವಸ ನೆನೆ ಇಟ್ಟಿದ್ದು ನೋಡ್ರಿ. 2-3 ದಿವಸ ಇಟ್ಟರು ಓಕೆನೇ. ಅವನ್ನ ನೆನೆಸಿ ನೀರು ತೆಗಿಬೇಕ್ರೆ ಡೈಲಿ ನೆನೆಲಿಕ್ಕಿಟ್ಟು, ಡೈಲಿ 2 days 3 days ನೀರು ಚೇಂಜ್ ಮಾಡಿ ಮತ್ತು ಬೇರೆ ಕುಡಿಯೋ ನೀರು ಹಾಕಿಟ್ಟು, ಈಗೇನದ 3 ದಿವಸ ನೆನೆ ಇಟ್ಟಿನಿ. ನೀರೆಲ್ಲ ಬಸ್ತು ಮಿಕ್ಸಿ ಹಾಕಿ ತಕ್ಕೋತೀನಿ. ಮಿಕ್ಸಿಗೆ ಹೆಂಗೆ ಹಾಕ್ಕೋಬೇಕು ಅಂತಂದ್ರೆ, ನಾವು ದೋಸೆ ಹಿಟ್ಟು ಹಾಕ್ತೀವಲ್ರಿ ಹಂಗೆ ನೋಡ್ರಿ. ಅಂದ್ರೆ ಸಣ್ಣ ಆಗಬೇಕದು. ದೋಸೆ ಹಿಟ್ಟು ಹಾಕ್ತೀವಲ್ಲ ಅಷ್ಟು ಸಣ್ಣಾಗಿ ಮಿಕ್ಸಿ ಮಾಡಿ ತಕ್ಕೊಂಡು ಬಿಡೋದು. ಹಂಗೆ ಇದಕ್ಕೆ ಎಷ್ಟು ನೀರು ಹಾಕಬೇಕು
ಅಂದ್ರೆ ಒಂದು ಗ್ಲಾಸಿಗೆ ಒಂದು 5 ಗ್ಲಾಸ್ ನೀರು ಬೇಕಾಗ್ತದೆ. ನಾ ಏನು ಮಾಡೀನಿ ಗೊತ್ತೇನು ರೀ, ಒಮ್ಮೆ ನೀರು ಹಾಕಿಲ್ಲ. ಈಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋತ ಹಾಗೆ ಒಂದೊಂದೇ ಗ್ಲಾಸು ಅಂಥೇಳಿ ಅಂದ್ರೆ ನಾನೀಗ 2 ಗ್ಲಾಸಿಂದ ಮಾಡ್ಲಿಕ್ಕತ್ತೀನಿ. 2 ಗ್ಲಾಸ್ ನವಣಕ್ಕಿಗೆ ಒಂದು 7 ಗ್ಲಾಸ್ 7ರಿಂದ 8 ಗ್ಲಾಸ್ ನೀರು ಬೇಕಾಗ್ತದೆ. ಹಾಗೆ ಮೇಲೆ ನೀರು ಹಾಕ್ಕೊಳಿಕತ್ತೀನಿ. ಒಮ್ಮೆ ಹಾಕ್ಕೊಂಡ್ರೂ ನಡೀತದ್ರೆ ಏನೂ ತಪ್ಪಿಲ್ಲ. ಬಟ್ ನಾನು ಮೊದಲೊಂದು 2 ಗ್ಲಾಸು, ಆಮೇಲೆ ಮತ್ತೊಂದು 5 ನಿಮಿಷ ಬಿಟ್ಟು ಮತ್ತೊಂದು ಗ್ಲಾಸು, ಮತ್ತೊಂದು 5 ನಿಮಿಷ ಬಿಟ್ಟು ಮತ್ತೊಂದು ಗ್ಲಾಸು ಹಂಗೆ ನೀರು ಹಾಕ್ಕೊಂಡು ಒಟ್ಟು ಕೈ ಬಿಡಬಾರ್ದ್ರಿ. ಕೈ ಬಿಟ್ಟರೆ ಅದು ಏನಾಗ್ಬಿಡ್ತದೆ, ಗಂಟು ಹಾಕ್ಕೋತ ಹೋಗ್ತದೆ. ಅದ್ರ ಸಲುವಾಗಿ ಕೈ ಬಿಡಲಾರ್ದೆ ಚೆಂದಾಗಿ ತಿರುವ್ಕೋತ ಇರ್ಬೇಕು ನೋಡ್ರಿ. ಫಸ್ಟ್ ಜೋರಿ ಉರಿನೇ ಇಟ್ಟಿದ್ದೀರಿ, ಹೈ ಫ್ಲೇಮ್ ಮಾಡೀನಿ. ಆಮೇಲೆ ಕುದಿ ಯಾವಾಗ ಹಿಡಿತದಲ್ಲ ಆವಾಗ ಲೋ ಫ್ಲೇಮ್ ಮೇಲೆ ಮಾಡೋದು ನೋಡ್ರಿ ಹಿಂಗೆ ಗಂಟು ಆಗ್ತಿರ್ತದೆ ಫಸ್ಟಿಗೆ. ಹಾಗೆ ತಿರುವ್ಕೋತ ಇದ್ವಿ ಅಂದ್ರೆ ನಾನು ನೀರು ಇದ್ರ ಸಲುವಾಗಿನೇ ಒಮ್ಮೆ ನೀರು ಹಾಕಲಿಲ್ಲ ನೋಡ್ರಿ. ಅವಾಗ ಒಂದೊಂದೇ ಗ್ಲಾಸ್ ಹಾಕಿ ಯಾಕೆ ಮಾಡಿದ್ನಿ ಅಂತಂದ್ರೆ, ಈಗ ಗಂಟು ಆಗ್ತಿರ್ತದಲ್ರಿ, ನಾವು ನೀರು ತಣ್ಣೀರು ಹಾಕಿದ್ವಿ ಅಂದರೆ ಎಕ್ದಮ್ ಗಂಟು ಬಿಟ್ಬಿಡ್ತಾವೆ. ಅದ್ರ ಸಲುವಾಗಿ ಇದು ಫಸ್ಟ್ ಟೈಮ್ ನಾ ಪ್ರಯತ್ನ ಮಾಡೀನಿ. ಖರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ. ನೀವು ಕೂಡ ಟ್ರೈ ಮಾಡಿರಿ. ನಾನು ಟ್ರೈ ಮಾಡಿದಲ್ಲೇ ಹೇಳಿಕ್ತೀನಿ, ಕೆಡೋದಿಲ್ಲ, ಏನೂ ಆಗಂಗಿಲ್ಲ. ಎಲ್ಲರೂ ಇಷ್ಟಪಟ್ಟು ತಿನ್ನುವ ನವಣಕ್ಕಿ ಹಪ್ಪಳ ಮಾಡ್ಲಿಕ್ಕೆ ನೋಡ್ರಿ. ಈಗ ಕುದಿ ಹಿಡಿತದ, ಮತ್ತೊಂದು ಗ್ಲಾಸ್ ನೀರು ಹಾಕೋತೀನಿ. ಹಾಗೆ ಒಂದು 8 ಗ್ಲಾಸ್ 7ರಿಂದ 8 ಗ್ಲಾಸ್ ನೀರು ಬೇಕಾಗ್ತದೆ. ಅದು ನಮ್ಗೆ ಗೊತ್ತಾಗ್ತದೆ ರೀ ಮಾಡುವಾಗ. ಹಾಗೆ ಗಟ್ಟಿ ಹಾಕೋತ ಹೋಗ್ತದೆ ಮತ್ತು ಕಲರ್ ಚೇಂಜ್ ಆಗ್ತದೆ. ಅವಾಗ ಅನ್ನಿಸ್ತದೆ ಇದು ಬಂದದ ನೋಡ್ರಿ. ಕಲರಿಗೆ ಮೊದಲು ವೈಟ್ ಇತ್ತು, ಬರ್ಬರ್ತಾ ಬ್ರೌನಿಷ್ ಆಗ್ಲಿಕ್ಕತ್ತದ, ಲೈಟ್ ಬ್ರೌನಿಷ್. ಮತ್ತು ಹಾಗೆ ನೀರು ಹಾಕ್ಕೊಂಡು ಮತ್ತೆ ಕೈ ಆಡಿಸೋದು. ಅಂದ್ರೆ ಎಲ್ಲಿ ತನಕ ಹಿಂಗೆ ಮಾಡೋದು ಅಂದ್ರೆ ನಮಗೆ ಹಿಟ್ಟು ಚಂದ ಹದವಾಗಿ ಆಗಿದ್ದು ಗೊತ್ತಾಗ್ತದೆ. ಇನ್ನೂ ಒಂದು 20-25 ನಿಮಿಷ ತನಕ ಹಿಂಗೆ ಮಾಡೋದು ನೋಡ್ರಿ. ಹಿಟ್ಟು ತಿರುಗಿಸಿ ಕೈ ಮಾತ್ರ ಭಾಳ ನೋಯಿಸ್ತಾವ್ರೆ. ಅದಕ್ಕಿಂತ ಅವತ್ತಿನ ದಿವಸ ಅಡುಗೆ ಗದ್ದಲ ಭಾಳ ಇಟ್ಕೋಬೇಡ್ರಿ. ಅವತ್ತೇನಾದರೂ ಇಡ್ಲಿ ದೋಸೆ ಹಂಗೇನ್ರ ಮಾಡಿರಿ. ಈ ಸಂಡಿಗೆ ಹಪ್ಪಳ ಮಾಡ್ಬೇಕಾದ್ರೆ ಖರೆ ಅಂದ್ರೆ ಇಡ್ಲಿ ದೋಸೆಗೆ ಹಾಕಬೇಕು, ಯಾಕಂದ್ರೆ ಗಡಿಬಿಡಿ ಭಾಳ ನಡೆದಿರ್ತದೆ. ಇದರೊಳಗೆ ಏನದ ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಸ್ವಲ್ಪ ಅರಶಿನ ಪುಡಿ ಹಾಕಿ ಮತ್ತೆಲ್ಲ ಮಿಕ್ಸ್ ಮಾಡಿ ಒಂದು 2-3 ಕುದಿಸಿ ತೆಗೆದುಬಿಟ್ರೆ ಏನು ಮಸ್ತ್ ಅಂತೀರಿ, ಭಾಳ ಸೂಪರಾಗಿ ಆಗ್ತದೆ. ಇನ್ನೇನದ ಇಷ್ಟೆಲ್ಲ ಚೆಂದಾಗಿ ತಿರುಗಿಸಿ ಮಿಕ್ಸ್ ಮಾಡಿ ಒಂದು 2 ಕುದಿ. ಈಗೇನದ ಕುದಿಸೋ ಹೊತ್ನಾಗ ಲಾಸ್ಟಿಗೆ ಅದು ಗಂಟು ಆಗಂಗಿಲ್ಲ ರೀ. ಮೊದಲಿಗೆ ಒಂದು 15ರಿಂದ 20 ನಿಮಿಷ ಒಟ್ಟು ಕೈ ಬಿಡಲಾರ್ದೆ ತಿರುಗಿಸ್ಬೇಕು ನೋಡ್ರಿ. ಯಾಕಂದ್ರೆ ಫಸ್ಟಿಗೆ ಅಂತೂ ಗಂಟೆ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಒಟ್ಟೊಟ್ಟು ಕೈ ಬಿಡಲಾರ್ದೆ ತಿರುಗಿಸ್ಬೇಕು. ಹಂಗೆ ಒಂದಿಷ್ಟು ಹಿಂಗೆ ಹಾಕಿ ಒಂದು 2 ಕುದಿಸಿ ತೆಗೆದುಬಿಟ್ಟೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಈಗೇನದ ಮಾಳ್ಗಿ ಮೇಲೆ ಹೋಗುಣ್ರಿ. ಏನು ತಗೊಂಡು ಹೊಂಟಿ ಅಮ್ಮ? ಸಂಡಿಗೆ ಹಪ್ಪಳ. ಮಸ್ತ್ ಆಗಿದೆ ಹಿಟ್ಟು ಮಾತ್ರ, ಸೂಪರಾಗಿ ಇದೆ. ಇದನ್ನ ಇದು ಮಾಡ್ತೀನಿ, ಅಗಲು ಮಾಡ್ತೀನಿ ನೋಡಿ. ಹಾಂ,
ತಗೊಂಡು ಹೋಗ್ಬಿಡಿದಮ್ಮ ಕೆಳಗೆ. ಇನ್ನಿಂದ್ರೆ ತಿರುವಿ ಹಾಕ್ಲಿತ್ತೀನಿ. ಬಿಸ್ಲಾಗ ಇವತ್ತೊಂದು ದಿವ್ಸ ಬಿಸ್ಲಾಗಿರ್ಬೇಕತ್ತಿ. ಅಂದ್ರೆ ಉಲ್ಟಾ ಮಾಡಿ ಹಾಕ್ತೇನೆ. ಹಸಿ ಏನಿಲ್ಲ ಖರೆ ಕಂಪ್ಲೀಟಾಗಿ ಒಣಗಿದ್ರೆ ಏನಾಗ್ತದೆ ಗೊತ್ತೇನ? ಮಸ್ತ್ ಹೇಳ್ತಾವ. ಹಾಂ ಅದನ್ನೂ ಆಯಿತು. 1 ವರ್ಷ ತನಕ ಏನಾಗಲ್ಲತ್ತಿ. ಬಿಸಿಲು ತಿನ್ಬೇಕು. ಇನ್ನು ಹಡ್ದು ಮಾಡಿದ್ಮೇಲೆ ಹುಳ ಆಗಿರ್ತಾವತ್ತಿ. ಸಣ್ಣ ದೊಡ್ಡ ಎಲ್ಲ ಹಾಕಿವಿ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೌದಿಲ್ಲ? ಹಾಂ, ನವಣಕ್ಕಿದು. ಒಂದು ಹೆಲ್ದಿ ವೇ ಒಳಗೆ. ಇದು ಹಿಡ್ಕೊಂಬಂದು ಬೇಸ್ ಮಾಡಿದ್ದು ನೋಡ ನೀನು. ಇದು ಹಿಟ್ಟು ಏನದ ನಾವು ದೋಸೆ ಹಿಟ್ಟು ಮಾಡಿರ್ತೀವಲ್ರಿ ಹಂಗೆ ಆಗ್ಬೇಕು ನೋಡ್ರಿ. ಮತ್ತು ಭಾಳ ತೆಳ್ಳಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಹಾಕಿದ್ರೂ ಕೂಡ ನಾವೇನು ಹಾಕಿರ್ತೀವಿ ಅವತ್ತು ಸಂಜೆಗೆ ತಿರುವಿ ಹಾಕಿಬಿಡ್ಬೇಕು. ನಮಗೆ ಸಾಯಂಕಾಲ ಹೋಗಿ ತಿರುಗಿಸಿ ಹಾಕಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ಇವತ್ತು ಮುಂಜಾನೆ ತೆಗಿಲಿಕತ್ತೀನಿ ರೀ ನಾನು. ಅದಕ್ಕೆ ನೀವೇನದ ಸಂಜೆ ಮುಂದೆ ಇನ್ನೊಂಚೂರು ಹಸಿ ಇರ್ತಾವಲ್ರಿ, ಅವಾಗ ಈಸಿಯಾಗಿ ಬರ್ತಾವ, ತೆಗೆದು ಹಾಕ್ಲಿಕ್ಕೆ ಬರ್ತದೆ. ನಾನು ಒಂದು 7-8 ಮುರಿದಾವ. ಯಾಕಂದ್ರೆ ತೆಳ್ಳಗೂ ಹಾಕಿದ್ವಿ ನಾವು. ಮತ್ತು ಹಿಂದಿನ ದಿವಸ ನಾವೇನದ ತಿರುಗಿಸಿ ಹಾಕಿದ್ದಿಲ್ಲ. ನೀವು ಆ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ನೀವು ಸಾಯಂಕಾಲನೇ ತಿರುಗಿಸಿ ಹಾಕಿಬಿಡ್ರಿ. ತೆಳ್ಳಗೆ ಹಾಕಿದ್ರೂ ನಡೀತದೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನೋಡಿರಿ. ಇದರೊಳಗೆ ಒಣಗಿದ್ದು ಒಂದಿಷ್ಟು ತೊಗೊಂಡು ಕರೆದು ತೋರಿಸಿ ಬಿಡ್ತೀನಿ ಹೆಂಗಾಗ್ಯಾವ ನೋಡಿ. ನೀವು ಕೂಡ ಟೇಸ್ಟ್ ನೋಡಿ ಹೆಂಗಾಗ್ಯಾವ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಾನಂತೂ ತಿಂದು ನೋಡಿದೆ, ಸೂಪರ್ 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 ಆಗ್ಯಾವ. ವೆರಿ ವೆರಿ ಟೇಸ್ಟಿ. ಮತ್ತು ಇನ್ನೊಂದು ಹೇಳ್ಯಾರ ಇದ್ರ ಸ್ಪೆಷಾಲಿಟಿ, ಎಣ್ಣೆ ಹಿಡಿಯಂಗಿಲ್ಲ ರೀ. ಎಣ್ಣೆ ಹಿಡಿಯಂಗಿಲ್ಲ. ಸ್ವಲ್ಪ ಎಣ್ಣೆ ಒಳಗೆ ನೀವು ಬಹಳಷ್ಟು ಕರಿಬೋದು. ಅಷ್ಟು ಮಸ್ತ್ ಆಗ್ತವೆ. ಆ್ಯಕ್ಚುಲಿ ಇವತ್ತೊಂದು ದಿವ್ಸ ನಾವು ಒಣಗ್ಲಿಕ್ಕೆ ಬಿಡಬೇಕು. ನಿಮಗೆ ಕರೆದು ತೋರಿಸಿದ್ರಾಯ್ತು. ಎಲ್ಲರೂ ಕಮೆಂಟ್ ಅವು ಭಾಳ ಬರ್ಲಿಕ್ಕತ್ತಾವ. ಸಂಡಿಗೆ ಹಪ್ಪಳ ನೀವು ಮಾಡೋದು ತೋರಿಸ್ರಿ, ಎಂಥವು ಮಾಡ್ತೀರಿ, ನಾವು ಕೂಡ ಟ್ರೈ ಮಾಡ್ತೀವಿ ಅಂಥೇಳಿ. ಅದಕ್ಕೆ ಅಷ್ಟು ಗಡಿಬಿಡಿರಿ ನಂಗೆ ತೋರಿಸೋದು. ಅದ್ರ ಸಲುವಾಗಿ ಮಾಡಿ ತೋರಿಸಿನಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮಸ್ತಾಗವ. ಭಾರಿ ಸೂಪರ್ ಟೇಸ್ಟ್. ಇಲ್ಲಿ ನೋಡ್ರಿ, ಸ್ಕ್ರೀನ್ ಮೇಲೆ ನೋಡ್ಲಿತ್ರಿ. ಈ ಬ್ಯಾಸಿಗೆಗೆ ಹೇಳಿ ಮಾಡಿಸಿದ ಕಲಂಕಾರಿ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರೀಸ್ ಮತ್ತು ಕಾಂಟ್ರಾಸ್ಟ್ ಬಿಗ್ ಡಿಸೈನ್ ಪಲ್ಲು ಅದ. ಬ್ಲೌಸು ಸತೇಕ ಕಾಂಟ್ರಾಸ್ಟ್ ಸ್ಮಾಲ್ ಡಿಸೈನ್ ಬ್ಲೌಸ್. ಸಾರೀಸ್ ಆರ್ ಮೇಡ್ ಬೈ 80x80 ಥ್ರೆಡ್ ಕೌಂಟ್ ಯಾರನ್. ವೆರಿ ಲೈಟ್ ವೇಟ್ ಆ್ಯಂಡ್ ಸ್ಮೂತಿ ಸಾರೀಸ್. ರೇಟ್ ಸ್ಕ್ರೀನ್ ಮೇಲೆ ಅದ. ನಿಮಗಿಷ್ಟ ಅದು ಅಂದ್ರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿವಿ. ಸ್ಕ್ರೀನ್ಶಾಟ್ ತೆಗೆದು ಸೆಂಡ್ ಮಾಡ್ತಿರಲ್ಲ. ನೋಡಿರಲ್ಲ, ಇವತ್ತಿನ ಸಾರೀಸು, ರಂಗೋಲಿ
ಹಂಗೆ ಮಸ್ತ್ ಹಪ್ಪಳ ಎಲ್ರಿಗೂ ಇಷ್ಟ ಆದು ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.